ಯಾವನೋ ಕೆ ಬಿ ಅವನು ಬಡ್ಡಿ ಮಗ ಕರೆಂಟ್ ತೆಗ್ದು ತೆಗ್ದು ಸಾಯ್ತಾನೆ. ಇನ್ನು ಇವ್ರ ಅಪ್ಪನ ಮನೆಯಿಂದನ ಕರೆಂಟ್ ಕೊಡ್ತಾನೆ. ಈ ಗಿಡಗಳಿಗೆ ನೀರು ಬಿಡೋಣ ಅಂದರೆ ಆಲೇ ತೆಗ್ದವನಲ್ಲ. ಅದು ಯಾವಾಗ ಕೊಡ್ತಾನೆ ಯಾವಾಗ ತೆಗಿತಾನೆ ಅನ್ನೋದೇ ಗೊತ್ತಾಗಲ್ಲ ಬಡ್ಡಿ ಮಗ. ಏನೋ ನಂಗೆ ಕೈ ಸಿಗಬೇಕು ಜಡ್ಜಾಗ್ತೀನಿ ಮಗನೇ ನೀನುಗೆ. ಇರೋ ಒಂದ್ಸತಿ ಫೋನ್ ಮಾಡಿ ಕೇಳೋಣ ಬರುತ್ತೋ ಯಾವಾಗ ಬರುತ್ತೆ ಅಂತ. ಏಯ್ ಅಷ್ಟು ಊರದಿಂದ ದಂಡ್ಕೊಂಡು ಬಂದೆ ನೀರು ಐಸನ ಹೊಲಕ್ಕೆ ಅಂತ ಹಳದವ್ನು ಆಲೆ ಕರೆಂಟ್ ತೆಗ್ದವನೆ. ಥೂ. ಹಲೋ ಕೆ ಬಿ ಅವ್ರಾ? ಯಾಕಣ ಅಷ್ಟು ಬೇಗ ಆಲೆ ಕರೆಂಟ್ ತೆಗ್ದಿದ್ಯಲ್ಲ? ನಿನ್ಗೇನು ಟೈಮು ಗೊತ್ತು ಗೊತ್ತು ಏನೋ ಗೊತ್ತಿಲ್ವಾ? ಇಂಥ ಟೈಮಿಗೆ ಕರೆಂಟು ಹೋಗುತ್ತೆ ಬರುತ್ತೆ ಅಂತ ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡು ಮೆಸೇಜ್ ಹಾಕ್ಬಿಡು ನೀನು. ಎಲ್ಲರ ನಂಬರ್ಗೂ ನಾವು ದೊಣ್ಕೊಂಡು ಮನೆಯಿಂದ ಬರೋದು ಕರೆಂಟ್ ಬರುತ್ತೆ ಇಷ್ಟು ಟೈಮ್ಗೆ ಅಂತ ನೀರಾಯ್ಸೋಣ ಅಂತ ನೀನು ಅಲ್ಲೇ ತೆಗ್ದು ಕೂತ್ಕೊಂಡಿದ್ಯಾ. ನೀನು ಕೊಡ್ತಿದ್ದ ಕರೆಂಟು ಫ್ರೀಯಾಗಿ? ಗೌರ್ಮೆಂಟ್ ತಾನೇ ಕೊಡೋದು. ಇಂಥ ಟೈಮಿಗೆ ಹಾಕ್ತೀವಿ ಹಾಕಲ್ಲ ಅಂತನಾದ್ರು ಬೊಗಳಲ್ಲ. ಅಲ್ಲಿಂದ ಬಂದಿರ್ತೀವಿ ನೀರಾಯ್ಸ್ಕೊಂಡು ನಮಗೇನು ಮಾಡೋಕ್ಕೇನು ಬೇರೆ ಕೆಲಸ ಇರಲ್ವಾ? ಓ ಅದಾಳಾಗಿತ್ತು ಇದಾಳಾಗಿತ್ತು ಅಂತ ಎಲ್ಲ ಕತೆ ಹೊಡಿಬೇಡ ನೀನು ನನ್ನ ಹತ್ರ. ಯಾರ ಹತ್ರನಾರು ಹೊಡ್ಕೋಗು. ನಾನು ಇಲ್ಲಿ ಕಿವಿಗೆ ಹೂ ಮುಡ್ಸ್ಕೊಂಡು ಕೂತಿಲ್ಲ ನಿಂದು ಭಾಷಣ ಕೇಳೋಕ್ಕೆ. ಕರೆಕ್ಟ್ ಟೈಮಿಗೆ ಕರೆಂಟ್ ಕೊಡ್ಲಾರ್ದೆ ಆಲೆ ಊರಿಗೆ ಮುಂಚೆ ತೆಗ್ದು ಕೂತ್ಕೊಂಡವನೇ ಅಲ್ಲಿ. ಓಹೋ ಏನು ಕೊಡ್ತೀನಿ ಬಿಡೋಣ ಅಂತ ಏನು ರಾಗ ಹಿಡಿತಿದ್ದೆ? ನಿಮ್ಮ ಮನೆಯಿಂದ ಕೊಡ್ತಿದ್ದ? ಗೌರ್ಮೆಂಟಿಂದ ತಾನೇ ಕರೆಂಟ್ ಕೊಡೋದು. ನೀನು ಆಫ್ ಆನ್ ಮಾಡೋಕ್ಕೆ ಕೂತ್ಕೊಂಡಿರೋದು. ನಿಂಗೇನು ಸಂಬಳ ಇಳಿಸ್ತಾರೆ ತಾನೆ? ನೀನು ಕರೆಕ್ಟ್ ಟೈಮಿಗೆ ಕೊಡೋದು ಬಿಡೋದು ನಿನ್ನ ಜವಾಬ್ದಾರಿ ತಾನೆ. ಅದು ಕೇಳಿಸಲ್ವಾ ಗೌರ್ಮೆಂಟ್ ಅವ್ರ ಸಂಬಳನ? ಚೆನ್ನಾಗೆ ತಗೊಂಡು ಮನೆಗೆ ಹೋಗ್ತೀಯಾ? ಇಲ್ಲಿ ರೈತರು ಪಾಪ ಕಷ್ಟಪಡಬೇಕು. ಕೊಡ್ತಾನೆ ಕೊಡ್ತಾನೆ ನೀರು ಹಸ್ಬೇಕು ಅದು ಮಾಡಬೇಕು ಇದು ಬೆಳೆಸ್ಬೇಕು ಅಂತ. ಈಗ ನಿಮ್ಮಂಥವ್ರು ಇದ್ದರೆ ರೈತರು ಉದ್ಧಾರ ಆದಂಗೆ. ಯಾಕಣ್ಣ ಹಿಂಗೆ ಮಾತಾಡ್ತಿದ್ಯಾ ಅಂದರೆ ನಾನು ಹಿಂಗೆ ಕಣ್ಣ ಮಾತಾಡೋದು ನಿಂಗೇನು? ನಿನ್ನ ಹತ್ರ ಏನು ಹೇಳ್ಸ್ಕೊಂಡು ಮಾತಾಡ್ಬೇಕಾ ನಾನು? ಅಷ್ಟು 1 ಕಿಲೋಮೀಟ್ರದಿಂದ ನಡ್ಕೊಂಡು ಬಂದಿದ್ದೀವಿ ಹೊಲ್ದ ಹತ್ರ ನೀರು ಬಿಡೋಣ ಅಂದರೆ ಕರೆಂಟೇ ಇಲ್ಲ. ಇವತ್ತು 3 ಫೇಸು 3 ಗಂಟೆಗೆ ತಾನೇ ಕರೆಂಟ್ ಇದ್ದಿದ್ದು. ಯಾಕೆ ತೆಗ್ದಿದ್ಯಾ ನಿನ್ನ ಕರೆಂಟಾ? ಓಹೋ ಈಗ ಫೋನ್ ಮಾಡಿ ಕೇಳಿದ್ರೆ ಅದಾಳಾಗಿತ್ತು ಅಯ್ಯೋ ಹಂಗೆ ಹಿಂಗೆ ಅಂತ ಕಡಿತೇ ಹೊಡಿತೀಯ ಇಲ್ಲಿ. ನನ್ನ ಹತ್ರ ಕತೆ ಪುರಾಣ ಎಲ್ಲ ಹೊಡಿಬೇಡ ನೀನು. ಯಾರ ಹತ್ರ ಹೊಡ್ಕೋ ಹೋಗು. ಬಂದ್ಬಿಟ್ಟ ಇಲ್ಲಿ ನನ್ನ ಹತ್ರ ಹೇಳಕ್ಕೆ. ಯಾವನವನು ತಲೆ ತಿಂತವನೆಲ್ಲ ಫೋನ್ ಮಾಡಿ ನನಗೆ. ಅಯ್ಯೋ ನಂದೇ 100 ಇರುತ್ತೆ. ಈಗ ಇವ್ನು ಬೇರೆ ಫೋನ್ ಮಾಡಿ ಕರೆಂಟ್ ಕೊಡಲ್ವಾ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ. ನಮ್ಮ ಜವಾಬ್ದಾರಿ ಏನಿರುತ್ತೆ ನಾವು ಮಾಡ್ತೀವಿ. ಇವ್ನಿಗೇನು ಮತ್ತೆ ಬಂದಿರುತ್ತಾ ಅಲ್ಲಿ. ನಾನು ಫೋನ್ ಮಾಡಿ ತಲೆ ತಿಂತವನೆ. ಯಾರ್ದ ಮೇಲೆ ಸಿಟ್ಟಿತ್ತೆ ನನ್ನ ಮೇಲೆ ಆಗ್ತವನೆ ನನ್ನ ಮಗ. ಏನೋ ಬೈಕತ್ತಿರಂಗಿದ್ಯಾ ಜೋರಾಗೆ ಬೊಗಳು. ಅಲ್ಲೇನು ಗುಸು ಅಂತ ಬೈಕ ಬಿಡ ಒಣ ಅಂತ ಮಾಡೋದು ಅನಂತರ ಮನೆ ಮುಂದೆ ಬೃಂದಾವನ ಅಂತೆ. ಮಾಡೋದೆಲ್ಲ ಮಾಡ್ಬಿಟ್ಟು ಕರೆಂಟ್ ತೆಗ್ದವನೆ. ಇಲ್ಲಿ ರೈತಗಳು ಹೆಂಗೆ ನೀರು ಬಿಡ್ಬೇಕು ನಾವು ಹೊಲ ಕಟ್ಕೊಂಡು ನೀರು ಬಿಡೋಣ ಅಂತ ಬಂದಿರ್ತೀವಿ. ನನಗೆ ಬೈತೀಯಾ? ಅದೇನು ಜೋರಾಗಿ ಬೊಗಳು ಕೇಳಿಸ್ಕೊತೀನಿ. ನಿನ್ನ ಮೇಲೆ ಕಂಪ್ಲೇಂಟು ಬರ್ದಾಕ್ತೀನಿ ಇರು, ಲೆಟ್ರ್ ಬರ್ದಾಕ್ತೀನಿ ನಿನಗೆ. ಮಾಡಿಸ್ತೀನಿ ನಿನ್ನ ಕೆಲಸದಿಂದ ಕಿತ್ತಾಕ್ಸೋರ್ಗು ನಂಗೆ ನೆಮ್ಮದಿ ಇಲ್ಲ. ನನ್ನೇ ಬೈಕತ್ತೀಯಾ? ಐತೆ ನಿಂಗೆ ಮಾರಿ ಹಬ್ಬ ಕಾಣಿಸ್ತೀನಿ ಇರು ನಿಂಗೆ. ನಿನ್ನ ಯಾಕಣ್ಣ ಬೈಕಣ್ಲಿ? ಅಲ್ಲಿ ಯಾರೋ ಏನೋ ಕೇಳಿದ್ರು ಅವ್ರಿಗೆ ಏನೋ ಹೇಳ್ತಾ ಇದ್ದೆ ಬಿಡು. ಅಯ್ಯೋ ನಿನ್ನ ಯಾಕೆ ಬೈಕಣ್ಲಿ ನಾನು? ಅದೇನೋ ಕೊಡ್ತೀವಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಇಡು ಫೋನ್ನ. ನನಗೆ ತಲೆ ಕೆಟ್ಟೋಗೈತೆ. ಮಾಡಕ್ತೀನಿ ನಂಗೂ ಗೊತ್ತು. ಇವಾಗ ಕೊಡದೇ ಇರು ಕರೆಂಟ ನಿಂಗೆ ಐತೆ ಮಾರಿ ಹಬ್ಬ ಕಾಣಿಸ್ತೀನಿ. ನಮ್ಮ ಊರಿನವರೆಲ್ಲ ಸೇರಿಸ್ಬಿಟ್ಟು ನಿಮ್ಮ ಇದ್ರ ಹತ್ರ ಬಂದು ಕೆ ಬಿ ಹತ್ರ ಲೆಟ್ರ್ ಬರೆದು ಕಾಣಿಸ್ತೀನಿ ನಿಂಗೆ ಮಗನೇ. ಐತೆ ನಿನಗೆ ಬೈಕೊಂಬಿಟ್ಟು ಅಲ್ಲಿ ಯಾರೋ ಮಾತಾಡ್ಸ್ತವ್ರೆ ಅಂತ ಸುಳ್ಳು ಬೇರೆ ಬುಗುತ್ತೀಯಾ? ಏನು ಅಷ್ಟೊಂದು ಇದು ಅನ್ಕೊಬಿಟ್ಟಿದ್ಯಾ? ರೈತರನ್ನ ಕಂಡ್ರೆ ಅಷ್ಟೊಂದು ಕಂಡ ಮಾಡ್ಕೊಂತೀನಲ್ಲ. ಐತೆ ನಿಂಗೆ ಮಾರಿ ಹಬ್ಬ. ಕೊಡದೇ ಇರು ಇವತ್ತೇ ಕೊನೆ. ಹಿಂಗೆ ಮಾಡಿದ್ರೆ ಐತೆ ನಿಂಗೆ. ಅಯ್ಯೋ ಬಿಡೋಣ, ಅದ್ಯಾಕೆ ಹಂಗಾಡ್ತೀಯಾ? ನಾವೇನೋ ಪ್ರಾಬ್ಲಮ್ ಆಗಿರೋದಕ್ಕೆ ತಾನೇ ತೆಗ್ದಿರೋದು. ಏನು ದಿನ ಹಿಂಗೆ ಆಗ್ತಿತ್ತಾ? ದಿನ ಫೋನ್ ಮಾಡ್ತಿದ್ದ ನೀನು ನನಗೆ? ಅಯ್ಯೋ ಕೊಡ್ತೀವಿ ತಗೋ. ನಿಮ್ಮ ಕರೆಂಟ್ ಏನು ತಗೊಂಡು ನಾವು ಮೈ ಮೇಲೆ ಹಾಕೊಂಡು ನಮಗೇನು ಅದರಿಂದ ದುಡ್ಡು ಸಿಗಲ್ಲ. ಅಯ್ಯಯ್ಯಯ್ಯೋ ಕೊಡಲೇಬೇಕು ಕಣ್ಲಾ. ಇನ್ನೇನು ನಾವು ಬೆಳೆದಿರೋ ಬೆಳೆ ಎಲ್ಲ ನೀವು ತಗೊಂಡು ತಿನ್ನಲ್ವಾ? ಅದಕ್ಕಾದ್ರೂ ಕೊಡಿ. ನಾವು ಬೆಳೆದೇ ನೀವು ತಿನ್ನೋಕ್ಕಾಗುತ್ತಾ? ಬಾಲಿ ಮಾತಾಡ್ತೀಯ ಬಿಡು. ಆಯ್ತು ಬಿಡೋಣ, ಕೊಡ್ತೀವಿ. ಮಡಗಿ ಫೋನ್ನ ಇವಾಗ. ಆಯ್ತು ತಗೋ ಮಾಡೋಗ್ತೀವಿ. ಇನ್ನೊಂದ್ಸತಿ ಹಿಂಗೆ ಮಾಡು ಐತೆ ನಿಂಗೆ. ಯಾವಂದ ಹುಚ್ಚಿನ ಸವಾಸ ಆಗೋಯ್ತು. ಥೂ ತಲೆ ತಿಂತಾನೆ ಮಾಡಿ. ಏನಂದೆ ನೀನು? ಇನ್ನೊಂದ್ಸತಿ ಹೇಳು. ಏನಿಲ್ಲ ಕಣಣ್ಣ, ಮಡಗ್ತಾ ಇದ್ದೀನಿ. ಅದೇನೋ ಪ್ರಾಬ್ಲಮ್ ನೋಡ್ಬಿಟ್ಟು ಕೊಡ್ತೀವಿ ಬಿಡೋಣ. ಸರಿ ಆಯಿತು. ಇನ್ನೊಂದ್ಸತಿ ಕರೆಕ್ಟಾಗಿ ನೋಡಿ ಮಾಡಿ ಕೊಡಿ. ದನ ಮುಂದೆವು ಎಲ್ಲಿಂದ ಏನು ಕೆಲಸ ಮಾಡ್ತಾವ, ಯಾವಾಗ ನೋಡಿದ್ರು ರಿಪೇರಿ ಅಂತ ಬಡ್ಕೊಂಡು ಸಾಯ್ತವೆ. ಅದು ಇನ್ಯಾವ ರಿಪೇರಿ ಇದ್ದತ್ತೋ ನಾನಂತೂ ಕಾಣೆ. ಅಯ್ಯೋ ಬಿಸಿಲು ಬೇರೆ ರಣ ಅಂತೈತೆ. ಇವನೇನು ಇವಾಗಲೇ ರಿಪೇರಿ ಬೇರೆ ಅಂತವನೇ. ಇವನೇನು ಇವಾಗಲೇ ಕೊಡೋಂಗೆ ಕಾಣಲ್ಲ. ಇನ್ನೇನು ಮಾಡೋದತ್ತಾಗೆ ಮನೆ ಕಡಿಕ ನಾವು ಹೋಗೋಣ. ಈ ಬಿಸಿಲಲ್ಲಿ ಇನ್ನೇನು ಮಾಡೋದು ಇಲ್ಲಿ ಕೂತ್ಕೊಂಡು. ಮನೆ ಕಡಿಕ ನಾವು ಹೋಗಿ ಒಂದು ಸ್ವಲ್ಪ ಹೊತ್ತು ಮಲಿಕೊಂಡು 4-5 ಗಂಟೆ ಹಂಗಾದ್ರೂ ಬಂದರೆ 5 ಗಂಟೆ ಹಂಗೆ ಬಂದರೆ ಆಗುತ್ತೆ ಅದಕ್ಕೆ. ಅವಾಗ ನಾವು ಕೊಟ್ಟಿರ್ತಾನೋ ಏನೋ. ಅಯ್ಯೋ ಸುಮ್ಮನೆ ದಣ್ಕೊಂಡು ಬಂದಿದ್ದಾಯ್ತು. ಅವ್ನು ಕೊಟ್ಟಿರ್ತಾನೆ ಕರೆಂಟು ಅನ್ಕೊಂಡು ಬಂದರೆ ಆಳೋದವನು ಕೊಟ್ಟೇ ಇಲ್ಲ. ಅಯ್ಯೋ ಕೊಟ್ಟಿದ್ರೆ ತಗ ಒಂದೇ ಸತಿ ನೀರು ಹಾಯಿಸ್ಬಿಟ್ಟು ಒಂದೇ ಸತಿ ಮನೆಗೆ ಹೋಗಿ ಮಲಿಕೋಬೋದಾಗಿತ್ತು. ಈ ಬಿಸಿಲಲ್ಲೋ ಅದು ಬೇರೆ ಮಧ್ಯಾಹ್ನದ ಹೊತ್ತು ಬೇರೆ ಕರೆಂಟು ಅಂತಾರೆ. ಅಲ್ಲಿಂದ ದಣ್ಕೊಂಡು ಬಂದರೆ ಇಲ್ಲಿ ನೋಡಿದ್ರೆ ಕರೆಂಟೇ ಇಲ್ಲ. ಅಯ್ಯೋ ಏನು ಮಾಡೋತ್ತಗ. ಈಗ ತಿರ್ಗಾ ವಾಪಸ್ ಬರಬೇಕು ಒಂದು 5 ಗಂಟೆ. ವೀಕ್ಷಕರೇ, ನಿಮ್ಮ ಹಳ್ಳಿಗಳಲ್ಲೂ ಇದೇ ಥರನಾ? ಯಾವಾಗಲೂ ಕರೆಂಟ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ ಎಲ್ಲ ಹಳ್ಳಿಗಳಲ್ಲೂ? ನಿಮ್ಮ ಕಡೆ ಹೇಗೆ ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮೂರಲ್ಲಂತೂ ಹಿಂಗೆ ಸುಮಾರು ಸತಿ ಆಗ್ತಾನೆ ಇರುತ್ತೆ. ನಿಮ್ಮೂರಲ್ಲೂ ಹೀಗೇನಾ? ಇದೇ ಥರ ಕೆ ಬಿ ಅವ್ರು ಯಾವಾಗಲೂ ಪ್ರಾಬ್ಲಮ್ ಅಂತಲೇ ಇರ್ತಾರೆ ಅನಿಸುತ್ತೆ ಅಲ್ವಾ? ನೋಡೋಣ ಎಷ್ಟು ಜನ ಹಳ್ಳಿಯವರು ಈ ಥರ ಮಾಡಿದ್ರೆ ಹೆಂಗೆ ಬೆಳೆ ಬೆಳೆಯೋದು ಅಲ್ವಾ ವೀಕ್ಷಕರೇ? ನೀವೇ ಹೇಳಿ. ಏನೂ ಮಾಡೋಕ್ಕಾಗಲ್ಲ ವೀಕ್ಷಕರೇ. ಸುಮಾರು ಹಳ್ಳಿಗಳಲ್ಲಿ ಈ ಥರ ಪ್ರಾಬ್ಲಮ್ಸ್ ಬರ್ತಾನೇ ಇದೆ. ಇದನ್ನು ಗೌರ್ಮೆಂಟ್ ಅವರು ಏನೂ ಸರಿಪಡಿಸ್ತಾನೇ ಇಲ್ಲ. ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಅವ್ರು ಹುಡುಕ್ತಾನೂ ಇಲ್ಲ. ನಮಗೆ ತೊಂದರೆ
ಅಥವಾ ಜಮೀನಿರೋರು ರೈತರುಗಳಂತೂ ಈ ಕರೆಂಟು ನೀರು ಬಿಡೋಕ್ಕೆ ತುಂಬಾ ತೊಂದರೆ ಪಡ್ತಾ ಇದ್ದಾರೆ. ಈ ಕರೆಂಟ್ ಇಲ್ಲದೆ ಇರೋದ್ರಿಂದ ಗಿಡ ಬೆಳೆ ಏನು ಬೆಳ್ಸೋಕ್ಕೂ, ಯಾವ ಅಡಿಕೆ ತೋಟಕ್ಕೆ ನೀರು ಇಡೋಕ್ಕೂ ಆಗ್ತಿಲ್ಲ, ತೆಂಗಿನ ತೋಟಕ್ಕೆ ಆಗ್ತಿಲ್ಲ, ಏನು ಬೆಳೆ ಬೆಳೆಯೋಕ್ಕೂ ಆಗ್ತಿಲ್ಲ ಈ ಕರೆಂಟು ಈ ಗೌರ್ಮೆಂಟಿಂದ. ಅದು ಯಾವಾಗ ಸರಿ ಹೋಗುತ್ತೆ ಅಂತಲೂ ಗೊತ್ತಿಲ್ಲ. ಎಲ್ಲ ಹಳ್ಳಿಗಳಲ್ಲೂ ಇದೇ ಪ್ರಾಬ್ಲಮ್ಮು. ಮತ್ತೆ ಕೊಟ್ಟರು ಎಷ್ಟು ಗಂಟೆಗೆ ಕೊಡ್ತಾರೆ ಅನ್ನೋದು ಕೂಡ ಈಗ ಪೇಪರಲ್ಲಿ ನೋಡಿ ತಿಳ್ಕೊಬೇಕಾಗುತ್ತೆ, ಅಥವಾ ನ್ಯೂಸ್ಗಳಲ್ಲಿ ನೋಡಿ ತಿಳ್ಕೊಬೇಕಾಗುತ್ತೆ. ಇವಾಗ ಅಕಸ್ಮಾತ್ ನೋಡಿಲ್ಲ ಅಂದರೆ ನಮಗೆ ಗೊತ್ತೇ ಆಗಲ್ಲ. ಈ ಈಗೇನೋ ಒಂದು ಸ್ವಲ್ಪ ವಾಟ್ಸಪ್ಪು ಅದು ಇದು ಬಂದು ಆ ಥರ ಗ್ರೂಪಲ್ಲಿ ಆಗ್ತಾ ಇದ್ದಾರೆ ಸ್ವಲ್ಪ ಹಳ್ಳಿಗಳಲ್ಲಿ. ಸ್ವಲ್ಪ ಹಳ್ಳಿಗಳಲ್ಲಂತೂ ಅದು ಇಲ್ಲ ಅನಿಸುತ್ತೆ. ಸ್ವಲ್ಪ ಹಳ್ಳಿಗಳಲ್ಲಿ ಈ ವ್ಯವಸ್ಥೆ ವಾಟ್ಸಪ್ಪಲ್ಲಿ ಇಷ್ಟು ಗಂಟೆಗೆ ಬರುತ್ತೆ ಅನ್ನೋದು ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮ ಹಳ್ಳಿಗಳಲ್ಲೂ ಈ ಥರ ಮೆಸೇಜ್ ಇಷ್ಟು ಗಂಟೆಗೆ ಬರುತ್ತೆ ಅಂತ ಆಗ್ತಾ ಇದ್ರೆ ಕಮೆಂಟಲ್ಲಿ ತಿಳಿಸಿ. ಈ ಥರ ಹಾಕಿದ್ರೆ ಅಟ್ಲೀಸ್ಟ್ ಏನೋ ಒಂದು ಇನ್ಫಾರ್ಮೇಷನ್ ಸಿಕ್ಕಿ ಅಷ್ಟು ಗಂಟೆಗೆ ಹೋಗ್ಬೋದಪ್ಪ, ನೀರು ಹಾಯಿಸ್ಬೋದು ಅನ್ನೋ ಇದಿರುತ್ತೆ. ಇಲ್ಲ ಸುಮ್ಮನೆ ಬೆಳಗ್ಗೆಯಿಂದ ಕರೆಂಟ್ ಕೊಡ್ತಾರೆ ಅಂತ ಕಾಯ್ಕೊಂಡೇ ಕೂತಿರ್ಬೇಕಾಗುತ್ತೆ ಜಮೀನಲ್ಲೇ. ನಮಗೂ ಅಥವಾ ಬೇರೆ ರೈತರಿಗೂ ಬೇರೆ ಕೆಲಸ ಏನಾದರೂ ಇದ್ದೇ ಇರುತ್ತೆ, ಅವ್ರ ಸಮಸ್ಯೆಗಳು ಅಥವಾ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಯಾವಾಗಲೂ ಈ ಕರೆಂಟ್ನೇ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇದು ಒಂದು ಉಪಯೋಗ ಆಗ್ತಾ ಇದೆ ಇವಾಗ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕೋದು ಅಂತಲೇ ಹೇಳ್ಬೋದು. ಇದರಿಂದ ಎಲ್ಲರಿಗೂ ಒಂದು ಸ್ವಲ್ಪ ಲಾಭ ಆಗ್ತಾ ಇದೆ, ಮತ್ತು ಅವ್ರ ಟೈಮ್ ಕೂಡ ಸೇವ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನೋಡಬೇಕು ಈ ಥರ ವ್ಯವಸ್ಥೆ ವಾಟ್ಸಪ್ಪಲ್ಲಿ ಈ ಥರ ಮೆಸೇಜ್ ಹಾಕೋದು, ಇಷ್ಟು ಟೈಮಿಂದ ಇಷ್ಟು ಟೈಮಿಗೆ ಕರೆಂಟ್ ಬರುತ್ತೆ ಅನ್ನೋದು ಎಲ್ಲ ಹಳ್ಳಿಗಳಲ್ಲೂ ಬಂದರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಎಲ್ಲ ರೈತರಿಗೂ ಅಂತಲೇ ಹೇಳ್ಬೋದು. ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದಂತೂ ಮಿಸ್ ಮಾಡಬೇಡಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.